गंगा
ಕರ್ಕೊಂಡು ಬಂದೆ. ಇದು ನೀನು ಕಸ ಕಟ್ಟಕ್ಕೆ ಗೊಂತಿರ್ಲಿಲ್ಲ, ಒಂದು ರಂಡೆ ಕರ್ಕೊಂಡು ಹೋಗವ ಅಂತ ಬಂದೆ. ಅದೇ ನಾನು ನೋಡ್ತಾ ಇದೀಯಾ? ಏನಿಲ್ಲ, ನಿಂಗೆ ಎಷ್ಟು ಕೆಲಸ ಆಯ್ತಾ? ನೋಡಿದ್ರೆ ತಂಗಾವನೆ ಅಂತ ನೀರು ನಾಳೆ ಕೊಡ್ತೀನಿ. ಹೇಳ್ತಾ ಇದ್ದೀವಿ ಬರ್ತೀನಿ. ನಾಳೆ ಬರೋ ತನಕ ಇಲ್ಲಿ ಕರ್ಕೊಂಡಿರ್ತೀನಿ. ಚಿಕ್ಕಯ್ಯ ಚಿಕ್ಕಯ್ಯ ಎತ್ತು ಕೊಟ್ಬಿಟ್ಟು ಹೋಗ್ಬಾರ್ದಾ? ಬಂದ ನೀವೇನ ಕೆಲಸ ಆಯ್ತು ನೀವೇನ? ಬಂತು ಚಿಕನ ಮದುವೆಗಿದ್ನ ಮಾಡ್ತಾ ಇರ್ತಿಲ್ವಾ? ಎಲ್ಲ ಬೇಡ, ಮೊದಲು ಗಂಗನ ಬಾಯಿ ಹಂಗೆಂತ ಇಲ್ಲಿ ತನಕ ನೀವು ಕಾಲ ತಳ್ತೀರಾ ನೀವೇನ? ಅದೇ ಮತ್ತೆ ಮತ್ತೆ ಅದೇನು ಹೇಳಿ ಚಿಕನ ಮತ್ತೆ ಮತ್ತೆ ಅಂತ ತರವರ್ತಿದ್ರು? ಅದೇ ನಂದು ನಂದು ನಾನು ಇವತ್ತು ನೋಡಿದ್ದೆ. ಗೌರಿಗೆ ಹೇಳ್ಬಿಟ್ಟಿಯ? ಯಾಕೆ ಹೇಳೋಣ ಬಿಡು. ಬೇಡ, ಮೊದಲು ಗಂಗನ ಮದುವೆ ಆಗೋಗ್ಲಿ. ಆಯ್ತು, ಹೇಳಕ್ಕಿಲ್ಲ ಬಿಡು. ಆಮ್ಯಾಕಿಂದ ಇದ್ದೇ ಐತಲ್ಲ ನಿಮ್ದು ವಿಜಯಂದು. ಆಯ್ತು. ಎಟ್ಲಾಗ ಹೋಗಿದ್ದು? ಕಾಳವನಗುಡಿಗೆ ಹೋಗಿದ್ದೆ. ಹೇಳ್ಬಾರ್ದ? ನಾನಾದ್ರೂ ನಿಂತಿದ್ದೆ, ನೀನು ಬರ್ತೀಯಾ ಅಂತ ಕಾಯ್ಕೊಂಡು. ಓ, ಇದೊಳ್ಳೆ ಚೆನ್ನಾಗದೆ. ನಂಗೆ ಕಾಯ್ಬೇಕು ನೀವು? ಲೋ ಚಿಕ್ಕ, ನಿಂಗೆ ಬಿಟ್ಟು ಬಿಟ್ಟು ಉಣ್ಣಕ್ಕೆ ಯಾಕೋ ಮನಸ್ಸೇ ಬರಕಿಲ್ಲ ಕಣ್ಣ. ಗಂಗವ್ವ ಬಂದೆ. ಬಾರವ ಇಲ್ಲಿ. ಕಾಳವನಗುಡಿಗೆ ಹೋಗಿದ್ದೆ, ನಿಂಗೆ ಮದುವೆ ಆಗಲಿ ಅಂತ ಹರಕೆ ಹೊತ್ಕೊಂಡ್ ಬಂದೀನಿ. 100 ಅಡಿಗೆ ಹೊಡಿತೀನಿ ಅಂತ. ಆಮ್ಯಾಕಿಂದ ಈ ವರ್ಷದಿಂದ ಕಾಳ ಹೊತ್ಕೊಂಡು ನಡ್ಸೋದು ನಾನು. ಊರಿನವ್ರಿಗೆಲ್ಲ ನೀವು ಹೇಳ್ಬಿಡಿ. ವರ್ಷ ವರ್ಷ ನಮ್ಮ ಊರ್ನಾಗ ನಡೀತಿತ್ತು ಪತ್ತಿ ಹಂಗೆ ಈ ವರ್ಷನೂ ಕಾಳವನ್ ಪೂಜೆ ಮಾಡ್ಬೇಕು. ಹಿರಿಯರು ಹೇಳ್ದಂಗೆ ಊರ ಹಬ್ಬ ಮಾಡುವ. ಈ ವರ್ಷ ಕಾಳವನ್ನೂರವ್ರು ಯಾರು ಗೌಡ್ರೆ? ಅದು ನಿಜವೇ, ನಂಜಪ್ಪನ ಕೇಳಿ ಹಾಕಿಲ್ಲ. ನಮ್ ಚಿಕ್ಕ ಹೊರ್ಲಿ ಬಿಡಿ. ಮತ್ತೆ ಈ ಕಿತ್ತ ನಾನೇ ಹೊರ್ತೀನಿ ಅಂತ ಅರಕೆ ಹೊತ್ಕೊಂಡೀನಿ. ನೀವೆಲ್ಲ ಒಪ್ಕೊಂಡ್ರೆ ಅರಕೆ ಹೋದ್ಮೇಲೆ ನೀನೇ ಹೊರು ಸರಿ. ಏನ್ರಪ್ಪ ಎಲ್ಲರಿಗೂ ಸಮಾಧಾನ ಏನ್ರಪ್ಪ? ಸಮಾಧಾನನೇ. ಹಂಗಿದ್ಮ್ಯಾಕೆ ಇವತ್ತಿನಿಂದ ಮುಂದಿನ ಕೆಲಸ ಶುರು ಮಾಡುವ. ಸರಿ. ಹಬ್ಬದ ದಿನ ಸಂಜಿನಾಗ ನಾನು ಪಾಳೆಗಾರನಾಸ ಆಗ್ತೀನಿ. ನಿನ್ ಕೈನಾಗ ಆಯ್ತದೇನಿಲ್ಲ? ಹ್ಞೂ ಆಯ್ತದೆ, ಮಾಡ್ತೀನಿ. ಮಾಡ್ತೀಯಾ? ಮಾಡ್ಲಿ ಬಿಡ. ಯಾರು ಎಲ್ಲ ಒಂದ್ ದಾಸ ಹಾಕಿರಂತೆ. ಮಾಡ್ಲಿ. ಏನೇನು ನಂದು ಹೇಗಿಟ್ಟಿದ್ದೀನಲ್ಲ? ಹೆಂಗಿತ್ತು ಅಂದ್ರೆ ಏನ್ ಹೇಳು? ಅಲ್ಲ ಸುಮ್ಮನ, ನಾನು ತಿರುಗಿಲ್ಲ, ಅದು ಹೇಗಿತ್ತು ಅಂತ. ಅದಾದ್ರಿಂದ ಅದಕ್ಕೆ ನಾನು ಅವತ್ತೇ ಹೇಳಿದೆ, ಬ್ಯಾಡ ಕಣೋ ನಿನ್ ಕೈಯಲ್ಲಿ ಆಗಕ್ಕಿಲ್ಲ ಅಂತ. ನೀನ್ ಕೇಳಿದ್ಯಾ? ಒಂದು ಬೀದಿನ ಸುತ್ತಾಕಾಗ್ಲಿಲ್ಲ. ನನ್ ಚಿಕ್ಕನ್ ಕುಂಟ ಅನ್ನೋದ್ಯಾ? ಸಂಕೀರ್ರ ಅವನು ಚೆನ್ನಾಗಿ ಕೊಂಡವನ ಹಂಗೇನು ಚಿಕ್ಕಯ್ಯ. ನಾನೇನು ಅಂತ ತಿಳ್ಕೊಂಡಿದ್ದೆ. ಮೊದಲನೇ ಸಾರಿ ದೇವ್ರನ್ನ ಹತ್ರ ಚಂದ ಕೇಳ್ಕೊಂಡು ಬಿಡು ಹಂಗ್ ಕುಂದಿದ್ದಕ್ಕೆ ಚಿಕ್ಕಯ್ಯನ ಊರ್ನವರೆಲ್ಲ ಎಂದಿದ್ದು. ಊರ್ನವ್ರು ಅಷ್ಟೇ ಅಲ್ಲ ಕಣೋ, ಇನ್ನೊಬ್ಳು ಚಿಕ್ಕರಲ್ಲ. ಚಿಕ್ಕಯ್ಯ
ಇದ್ಯಾಕೆ ಸುಮ್ಮನೆ ಹೇಳ್ಕೊಂಡು ಏನು ಮಾತಾಡ್ತೀರಾ? ಸುಮ್ಕೆ ಇದ್ದೀರಾ? ಇದು ಮಾಡಿ ಏನಾರ ಮಾತಾಡಿ. ಏನು ಮಾತಾಡಲಿ? ಈ ಊರತ್ತಾಗೆ ದೇವ್ರ ಇಟ್ಕೊಂಡು ಕುಣಿತಾ ಇದ್ದಾಗ ನನಗೆ ನಿನ್ ಜೊತೆ ಮಾತು ಕುಣಿಬೇಕು ಅನ್ನಿಸ್ತು. ಕುಣಿವೆ ನನಗೆ ಬೇಡ ಅಮ್ಮ. ಯಾಕದ್ಗೋ ನಿಮ್ಮ ಅತ್ತೆ ಇವಾಗ ಮದ್ವೆನ ಅವತ್ತು ಗದ್ದೆ ಬೇರೆ ಆಗಿಲ್ವಾ? ಮತ್ತೆ ಮುತ್ಕೊಡು. ಯಾಕಂಗ ಹಂಗ್ ನಗ್ತಾ ಇದ್ದಿ? ಯಾಕೂ ಇಲ್ಲ, ಮುಖದಾಗೆ ಕುಂಕುಮ ಐತೆ. ಹೌದಾ? ಇಷ್ಟೊತ್ತಿನಾಗೆ ಕನ್ನಡಿ ನೋಡ್ಕೋಬಾರ್ದು. ಇದೆಲ್ಲ ಬಂತು? ಅದು ಕಾಳು ಅಂಗಡಿಗೆ ಹೋಗಿದ್ದೆ. ಬ್ಯಾಗ್ನೆ ಒಂದ್ ಮದುವೆ ಮಾಡ್ಕೊಂಬಿಡು. ಇಲ್ಲ ಕಣವ, ನಿಮ್ ಮದುವೆ ಆಗೋ ತನಕ ನಂಗೆ ಇನ್ನೊಂದು 10 ವರ್ಷಕ್ಕಾದ್ರೆ ಅಂತ ತನಕ ಹಂಗೆಲ್ಲ ಆಗಕ್ಕಿಲ್ಲ. ಕಾಳು ಹಂಗೆ ಅರ್ಕೆ ಹೊತ್ಕೊಂಡಿವ್ನಿ. ಆಮ್ಯಾಕೆ ನೀನೇ ಒಂದ್ ಹೆಣ್ಣು ನೋಡಿ. ನಾನೇ ಹೆಣ್ಣೋಗ್ಬೇಕಲ್ವಾ? ಮತ್ತಿನ್ನ ನೋಡೋರು. ನೀನೇ ಗುಡಿ ಕಾಯ್ಕೋದ್ರೆ ಸಿಗಕ್ಕಿಲ್ವಾ? ಅದ್ಯಾಕೆ ಬಂದವಳಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಬಾ ಒಳಕ್ಕೆ. ಯಾಕೆ ಈ ನಡುವೆ ಬರ್ನೇ ಇಲ್ಲ? ಜ್ವರ ಬಂದ್ಬಿಟ್ಟಿತ್ತು. ಲೇ ನಮ್ ಚಿಕ್ಕಯ್ಯ ಕಣೆ, ದಿಷ್ಟಿ ಆದಾತು. ಯಾವತ್ತೂ ನೋಡ್ದೋಡಂಗ್ ನೋಡ್ತಿದ್ಯಲ್ಲೇ. ದಿಷ್ಟಿ ಆದ್ರೂ ಕಡ್ಡಿ ತೆಗಿಯೋದು. ತೆಗಿವಂತೆ ಕೂತ್ಕೋ, ಟೀ ತರ್ತೀನಿ. ಅಟ್ಟಿಗೆ ಬಂದು 7 ದಿನ ಆಯ್ತು. ಏನು? ಯಾಕೆ? ಜನ್ಮಸಿ ನೋಡ್ಕೊಂಡು ಹೋಗುವ ಅಂತ. ಲೇ ಅದ್ಯಾಕೆ ಹೆಣ್ಣು ನಗ್ತಾ ಇದ್ದೀಯಾ? ಏನಿಲ್ಲ. ಹೆಣ್ಣವ ಇನ್ನೂ ಕೆಲಸ ಮಾಡ. ಅಮ್ಮ ತಾಯಿ ಕತ್ಲ ಒಬ್ಬೊಬ್ಬಳೆ ಬರ್ಬೇಡ. ಅದ್ ನಂಗೂ ಗೊತ್ತದೆ, ನಾಳೆಗ್ ಮಾಡ್ತೀನಿ. ಏನ್ ಮಾಡ್ತೀಯಾ? ನಾಳೆಗೆ ನಿನ್ ತಾಯಿ ಬರ್ತೀನಿ ಅನ್ನಕ್ ಹೋಗಿ ಹೆಂಗೆಂಗೋ ಅಂದ್ಬಿಟ್ಟೆ. ಒಳ್ಳೆ ಜಯ. ನಾಳೆಗ್ ಮಾಡ್ತೀನಿ. ಮೇಲೆ ಅಪ್ಪ ಎತ್ತಿದ್ರು? ನೀವೇನು ಏನಿಲ್ಲ. ಯಾಕೆ ಜಯ ಸಿಗ್ಲಿಲ್ವಾ? ನಾ ಕಣ್ ಮಾಡ್ತಿದ್ದೀಯಾ? ಇನ್ನೇನು ಮುಚ್ಚಿಡಕ್ಕಾಗಕ್ಕಿಲ್ಲ ನೀನು. ಜಯ ನಂಗೆಲ್ಲ ಹೇಳಿದ್ಲು, ನಾನು ಚಿಕ್ಕಯ್ಯ ಇಬ್ರು ಪ್ರೀತಿಸ್ತಿದ್ದೀವಿ ಅಂತ. ಜಯ ಬಾ ಚಿಕ್ಕಯ್ಯ, ನೀ ಬರ್ತೀಯ ಅಂತ ಕಾಯ್ಕೊಂಡಿದ್ದೀನಿ.
ಕಾಯ್ಕೊಂಡಿರ್ತೀರಾ ಏನ್ ಮಾಡ್ತೀಯಾ? ಇನ್ನೇನ್ ಮಾಡ್ಲಿ, ಬರ್ತೀನಿ ಬರ್ತೀನಿ ಅಂತೀಯ, ಬರೋಕೆ ಇಲ್ಲ. ಅದ್ ಸರಿ, ನಾನು ನಿಂಗೆ ಏನ್ ಹೇಳಿದ್ದೆ? ಸಿಗ್ತೀನಿ ಅಂತ ಹೇಳಿದ್ದೆ. ಏನು? ನನ್ ಕೋಪ ಬಂದು ಸುಮ್ಮನೆ ಬಿಡಕ್ಕಿಲ್ಲ ನೋಡು. ಯಾಕೆ ಚಿಕ್ಕಿಯ, ನನ್ನ ಕೋಪನ? ನೀ ಮಾಡಿರೋ ಕೆಲ್ಸಕ್ಕೆ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾ ಏನ್ ಮಾಡ್ದೆ? ನಮ್ಮಿಬ್ರು ವಿಷಯ ಗಂಗವನ್ಗೆ ಯಾಕೆ ಹೇಳ್ದೆ? ಹೇಳ್ದೆ, ಅದ್ರ ತಪ್ಪೇನು? ನಾ ಹೇಳ್ತೀನಿ ಇಲ್ವಾ, ಕಾಲ ಬಂದಾಗ ಹೇಳ್ತೀನಿ, ನಿನ್ ಕಟ್ಕೊಂಡು ಬಾಳ್ತೀನಿ ಅಂತ. ಹಂಗೂ ಊರ್ನವ್ರಿಗೆಲ್ಲ ಹೇಳ್ಬಿಟ್ಟಿದ್ಯಲ್ಲ. ಚಿಕ್ಕಯ್ಯ, ಒಂದ್ ಮುತ್ತು ಕೊಟ್ಬಿಟ್ಟು ಹೋಗ್ಬಾ. ಕಿರಣ್ ಏನ್ಲ? ನಮ್ ಚಿಕ್ಕಯ್ಯ ಬನ್ನ ಇಲ್ಲೇ ಎಲ್ಲ ಹೋದ. ಎತ್ಲಾಗ ಹೋದ? ಎಲ್ಲೋಗಿರ್ಬೋದು? ಇಲ್ಲೇ ಕೆಳಗೆ. ಇಲ್ಲ, ಇಲ್ಲಿ ಅಂದ್ರೆ ಅಲ್ಲಿ ಅಲ್ಲಿ ನೋಡ್ತೀನಿ ಬಿಡು. ಕಾಫಿ ಇಟ್ಟಿಯಾ? ಅದ್ ಸರಿ ಕಣವ್ವ, ಆ ಸಮಾಚಾರನ ಚಿಕ್ಕಯ್ಯನ ಹತ್ರ ಮಾತಾಡಬಾರ್ದಾಗಿತ್ತು. ನಾ ಬಂದ್ಮ್ಯಾಕೆ ನಂತಾವ್ ಹೇಳಿದ್ರೆ ಚಂದಾಕಿತ್ತು. ಏನೋ ತಮಾಷೆ ಮಾಡೋಣ ಅಂತ ಕೇಳಿದೆ, ಅದಕ್ಕೆ ಕೋಪ ಮಾಡ್ಕೊಂಡು. ಆ ತಿರುಗಿ ನೋಡು, ಅವ ಕೋಪ ಮಾಡ್ಕೊಂಡು ಹೋಗಿರೋದು ನಿಮ್ದಾಗಲ್ಲ, ಇನ್ಯಾರ್ಮೇಗೋ ಜಯನ್ನಾಗ. ಇದ್ರಾಗ ನಾನ್ ಮಾಡಿದ ತಪ್ಪೇನೋ, ಮಾತಾಡ್ಲೇ ಇಲ್ಲ, ಹಂಗೆ ಹೋಗ್ಬಿಟ್ಟ. ಇವಾಗ ಏನಾಯ್ತು? ಸುಮ್ಗಿರು, ಬರ್ತಾನೆ. ಗಂಗಾ ಹೋಗೋನೆ ಕರ್ಕೊಂಡ್ ಬರಕ್ಕೆ. ಗಂಗವ್ವ ಹಂಗಂತದ್ದಂಗೆ ಬಂದೇ ಬಿಟ್ಟ. ಯಾಕೆ ಹೋಗಿದ್ಲ? ಅಶ್ವತ್ ಕಡೆ ತಕ ಹೋಗಿದ್ದೆ. ಅಶ್ವತ್ ಕಟ್ಟೆ ತಕ ಹೋಗಿದ್ದೋ ಇಲ್ಲ ಜಯನ್ ಮನೆ ತಕ ಹೋಗಿದ್ದೋ? ಅದ್ಯಾಕ್ಲ ಹಂಗ್ ನೋಡ್ತಾ ಇದ್ದೀಯಾ? ನಾನ್ ಮಾಡೋ ಕೆಲ್ಸನ ನೀನೇ ಮಾಡ್ಕೊಂಡ್ ಬಂದಿದ್ಯಾ? ಅವ ಲಕ್ಷ್ಮಣ ಬಂದವ್ರೆ. ಬಿದ್ದಿಟ್ಟಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಹೇಳೋರೆ ಚಿಕ್ಕವರ ಆಫೀಸಕ್ಕೆ ಬರ್ಬೇಕಂತ. ಎಲ್ಲ ಚಿಕ್ಕವನ ಮದುವೆ ವಿಷಯ ಮಾತಾಡಕ್ಕೆ. ಹಂಗೆ ಆಗ್ಬಿಟ್ಟು ನಾವು ಹೋಗ್ಬೇಕಂದ್ರೆ ಇದೇಕವ್ವ, ಏನೋ ಮಾತಾಡ್ಬೇಕಂದ್ರೆ ನಿಮ್ಗೆ ಸೂಚನೆ ಬರ್ತಾ ಇದೀಯಾ? ಚಿಕ್ಕಯ್ಯ, ಏನವ್ವ? ನಾಳೆಗೆ ಜಯರವ್ವ ಅಟ್ಟಿಗೆ ಬರ್ತಾರೆ. ಬರ್ಲಿ, ನಾನಂತೂ ಹೊಟ್ಟೆಲಿ ಇರಕ್ಕಿಲ್ಲ. ಯಾಕೆ? ಅಪ್ಪಯ್ಯ ಅವ್ವ ನೀನು ಎಲ್ಲ ಇರ್ತೀರಲ್ಲ, ನೀವೇ ಮಾತನಾಡಿ. ಆಮ್ಯಾಕೆ ಮದುವೆ ವಿಷಯ ಏನಾರು ಬಂದ್ರೆ ಅಪ್ಪ ಹಿಂಗೆ ಹೇಳಿನಿ, ನಿಂಗೆ ಮೊದಲು ಆದ್ಮೇಕೇನೆ ನಾನು ಮದುವೆ ಆಗೋದು ಅಂತ. ನಿಮ್ ಮದ್ವೆನೇ ಆಗ್ದಿದ್ರೆ? ಯಾಕಾಗಕ್ಕಿಲ್ಲ, ಕಾಳವನ್ಗೆ ಅರ್ಕೆ ಹೊತ್ಕೊಂಡಿನಿ. ಹಂಗೂ ಆಗ್ಲಿಲ್ಲ, ಆವಾಗ ನಾನು ಮದುವೆನೇ ಆಗಕ್ಕಿಲ್ಲ. ಹಂಗಂತ ನಂಬ್ಕೊಂಡಿರೋ ಜಯನ್ ಕೈ ಬಿಟ್ಬಿಡ್ತೀಯಾ? ಓ, ಬಿಟ್ವಾಗ್ಲು ಇನ್ನೆಷ್ಟು ತನವ ಹೇಳೋದು? ಕಾಳವ್ ನಾಣೆಗೂ ನಿನ್ ಸುಖನೇ ನನ್ ಸುಖ. ಲೆಕ್ಕಾಚಾರ ನೋಡಿದ್ರೆ ನಾನೇ ನಿಮ್ಮ ಮಟ್ಟಿನಾಗ ಬಂದು ಮಾತಾಡ್ಬೇಕಾಗಿತ್ತು. ಅದೇನೋ ನಮ್ಮ ಮಟ್ಟಿನಾಗೆ ಮಾತಾಡುವ ಅಂತ ಅನಿಸ್ತು, ಅದಕ್ಕೇನೆ ಕರೆಸ್ತೆ. ಸರಿ ಗೌಡ್ರೆ. ಇವಾಗ ನಮಗೂ ಮುಂಚೆ ಹುಡುಗ ಹುಡುಗಿ ಒಪ್ಕೊಂಡವ್ರೆ. ಹಂಗಿದ್ನಾಕೆ ನಾವು ಒಪ್ಕೊಳ್ಳೋದು ಒಳ್ಳೇದು. ಅದಕ್ಕೆ ನಿಂದು ಒಪ್ಕೆನಾ? ಒಪ್ಪಿಗೆ ಗೌಡ್ರೆ. ಇರೋಳು ಒಬ್ಳೆ ಮಗಳು, ಮದುವೆ ಆದ್ರೆ ಸಾಕು ಅಂತ ಕಾಯ್ಕೊಂಡಿವ್ನಿ. ಜಯ, ನೀನೇನಂತೀವ? ನಂಜಕ್ಕ, ಮದುವೆ ಮುಂದ್ ವರ್ಷ ಮಾಡೋಣ, ಈ ವರ್ಷ ಬೇಡ. ಚಿಕ್ಕ ಏನು ಹಂಗೆ ಅಂತವನೆ. ಹಾಗೆ ಮಾಡಿ ಗೌಡ್ರೆ.
ಮಗಳ ಮದುವೆ ಅಂತ ನೀನೇನು ತೊಂದರೆ ತಗೋಬೇಡ, ಅದೆಲ್ಲ ನಂಗಿರ್ಲಿ. ಯಾಕಲ ಇನ್ನೂ ಬರ್ಲೇ ಇಲ್ಲ? ಬರ್ತಾ ಸುಮ್ಕಿದ್ದಾನೆ. ಊರಿನ ಬರೋ ಚಿಕ್ಕಮ್ಮನ ಹಾಗೆ ಆಯ್ತದ. ಯಾಕೆ ಸುಮ್ಮನೆ ಕುತ್ಕೊಂಡೆ?
ಅಡಿಗೆ ಆಯ್ತಾನೆ ಕೇಳ ಅವ ಓ ಆಯ್ತು ಬಂದೆ. ಗಂಗಾ ಗಂಗಾ ಓ ನಿಂದ ಆಯ್ತಾನವ? ಓ ಬಂದ್ಬಿಟ್ಟೆ. ಇನ್ನ ಇಲ್ಲೇ ಇದ್ದೆ ಇಲ್ಲಿ ಆಳುಗಳಿಗೆ ಬಿಟ್ರೆ ಕೆಲಸ ಆಗತ್ತ? ರಂಗ ಗದ್ದೆ ತವೆ ಅವನೇ ಇತ್ತೊತ್ಕೊಂಡು ಇವಾಗ ಹೋಯ್ತೀನಿ. ನೀ ಅಟ್ಟಿಲ್ಲ ಇರವ, ನಾನೇ ಹೋಗ್ತೀನಿ. ನೀ ಆಗ್ಲೇ ಹೊಟ್ಬಿಟ್ಟಿದೀಯಾ? ಅವಳೇ ಹೋಯ್ತಾಳೆ, ನೀ ಇಲ್ಲೇ ಇರು. ನಂಗೆ ಬೇಜಾರಾಗ್ತದೆ, ನಾನೇ ಹೋಗ್ತೀನಿ. ಹೋಲ್ವಾ ಲೇ, ಹೊಟ್ಟೆ ಹಸಿತಾ ಇದೆ, ನಡಿಯೇ. ಬನ್ನಿ ಚಿಕ್ಕ, ನೀವು ಉಣ್ಕೊಂಡೋಗೋ ಬಾ. ಏನ್ದ ಯಾಕೆ ಓಡ್ತಾ ಇದೀಯಾ? ಹೌದು ನೋಡ್ದೆ ಆವ ನಾನಾವ ತಪ್ಪಿಸ್ತು ನೋಡ್ ಬಂದೆ. ಅದಕ್ಕೇನಾದ್ರು ಏಟಿಗೆ ಬಿತ್ತೆ ಅಂತ? ಇಲ್ಲ, ಹಂಗಿದ್ನ ಸಾಕ್ರ ಸಯ ನಡಿಯಲ್ಲ, ಹೋಗುವ ಮನೆಗೆ. ಗಂಗವ್ವ, ಅಪ್ಪಯ್ಯ ನೀರು ಕೊಡವ. ಎಟ್ಲ ಹೋದ್ಲು? ಪುಟ್ಟವನ್ ಮನೆಗೆ ಹೋಗೋವಳೆ. ಏನಾಯ್ತಪ್ಪಯ್ಯ? ಹಣೆ ಬರೋ ಚಂದ ಕಿತ್ಕಣವ, ಒತ್ನಂತೆ ಎದ್ದು ಒಳ್ಳೆಯವ್ರ ಮುಖ ನೋಡಿದ್ದ. ಯಾಕೆ ಏನಾಯ್ತಪ್ಪಯ್ಯ? ಬ್ಯಾಡ್ಕಣೋ ಅಂತ ಎಷ್ಟು ಬಡ್ಕೊಂಡ್ರು ಕೇಳಕ್ಕಿಲ್ಲ. ಆಳುಗಳು ಮಾಡೋ ಕೆಲ್ಸನೆಲ್ಲ ಇವನ ಮಾಡಕ್ ಹೋಯ್ತವನೆ. ಅದನ್ನ ಕೇಳಪ್ಪಯ್ಯ. ತೋಟದಾಗೆ ಆವ್ ನೋಡಿದಂತೆ. ಇನ್ಯಾಕೆ ಎತ್ವಾಡ್ತಾಕ್ ಹೋಗ್ಬೇಡ. ಆಯ್ತಾ? ಪುಟ್ಟಮ್ಮನ ಮನೆ ಹೊಸಕೆ ಹಾಕಿದ್ದು ಆಯ್ತು. ಎಲ್ಲರಿಗೂ ತಟ್ಟೆ ಮುಂದೆ ಇತ್ತು, ಬೆನಿ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅಲ್ವಾ? ನಿನ್ ಕೇಸ್ ಕಥ ಉಗುಳಿದ್ರು ಅಷ್ಟೇ. ಅರೇದ್ ಹುಡುಗಿನ ಒಂಟೊಟ್ಟಿ ಆಗ್ಬಿಟ್ಬಿಟ್ಟು ಹೋಗ್ಬೇಡ ಅಂದ್ರೆ. ಇವಾಗ ಏನಾಗ್ಬಿಡ್ತು? ಅದ್ರಾಗೂ ನಾನೇ ನಿಮ್ಮಂಗೆ ಊರೂರು ಸುತ್ತಕ್ ಹೋಗಿರ್ಲಿಲ್ಲ. ಏನಂದೆ? ನಂಗೆ ಕೆದ್ರ ಮಾತು ಕೊಡ್ತೀಯ ಗಯ್ಯಾಳೆ ಮುಂದೆ?
ಊರ್ ಬಿಟ್ಟು ಓಡೋದ್ಲೆಲ್ಲ ಬಿತ್ತಾರಿ ಚಂದ್ರಿ ಅವಳಂತ ತಿಳ್ಕೊಂಡು ಮಾತಾಡ್ತೀರಾ? ಮುಚ್ಚಲೆ ಓದಿರಿ, ನಿಮ್ ಕಾಲ್ ಸೇದೋಗತ್ತಗೂ ಓದಿರಿ, ಅದು ಸಾಯಿಸ್ಬಿಡಿ. ಕಡೆಗೂ ನಿನ್ ಚಾಲ್ ಬಿಡ್ಲಿಲ್ಲ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಯಾಕೋ ಚಿಕ್ಕ ತಪ್ಪು ಕೂತಿದೀಯಾ? ಒಳಗೆ ಅಪ್ಪ ಹಿಂಗೋ ಒಂದು ಜಗಳ. ನನ್ಗೆ ಬ್ಯಾಡ್ ಕಣ್ ಹೋಗವ. ಚಿಕ್ಕ ಹೊಟ್ಟೆ ಹಸಿತದೋ? ಚಿಕ್ಕಯ್ಯ, ಅಪ್ಪಯ್ಯ ಅವ್ವ ಅವ ಕೋವಿಲ್ ಕುಂತವಳೆ, ಅಪ್ಪಯ್ಯ ನಾನು ಉಣ್ಣಕ್ಕಿಲ್ಲ ಅಂದ. ಸರಿ, ನಂಗೆ ಬೇಡ. ನಂಗೆ ಬೇಡ. ಅವ ನೀನೇಳವ? ಬೇಡ, ನಿನ್ ಬ್ಯಾಡ ಮತ್ತೆ ನಂಗೂ ಬೇಡ. ಬಿಟ್ರು ಏನು ಹಾವು ಹಾಕಿದ್ನ? ಪಾಪ ಮುಂಡೆ ಮಗನಿಗೆ ಏನ್ ಬಂತಲ್ಲ ಕೇಳು. ಅಯ್ಯೋ ದೇವ್ರಿ, ಇನ್ನೇನು ಪದ್ಧತಿ? ಲೋ ಬೋರ, ಯಾಕ ಈ ಪಾಪದ ಕೆಲಸ ಮಾಡಿದೆ? ಈ ಹಾವು ಏನ್ ಮಾಡಿತ್ಲಾ ನಿಂಗೆ? ಇನ್ನ ನಿನ್ ಪಾಪ ಇಳಿದಿಲ್ವಿಲ್ಲ? ಕಟಿಕ ಕಂಡ ನೀನು, ಕಟಿಕ ಅನಿಸ್ತಲ್ಲ. ಅಲ್ಲ ಕಂಡ, ಯಾರು ಅಂತ ಪೂಜೆ ಮಾಡೋ ಈ ನಾಗರಾವನ ಒಡೆದು ಕೊಂದು ಬಿಟ್ಟಲ್ಲೋ. ಶಿವ ಶಿವ, ಇದು ದೇವರನ್ನೋದು ಅದರೆ ದಾಸ ಕೊಡೋದಂತ ದಾಸಯ್ಯ ಡಾಕ್ಟರ್ ಬಾರಿಸ್ದಂಗೆ ಇಷ್ಟೊಂದು ಬಡ್ಕೊಂಡ್ಬಿಟ್ಟಿದ್ದು. ಇದೇ ಹಾವು ಹೊಡೆದಕ್ಕೆ ಬಡ್ಕೊಂಡ್ಬಿಟ್ಟಲ್ಲ. ಇದೇ ಹಾವು ನನ್ನ ಹೆಂಡ್ರಲ್ಲ, ನನ್ನ ಮಗನ ಕಚ್ಚಿ ನಾವು ಸತ್ತೋಗ್ಬಿಟ್ಟಿದ್ರೆ ಏನೋ ಹೋರ ಹುಡ್ತೋನು ಪಾಪದ ಕೆಲಸ ಮಾಡ್ದಲ್ಲು, ಅದ್ರ ಫಲಾಫಲ ನೀನು ಅನುಭವಿಸ್ತದೆ ಕಂಡ. ಯಾಕೆ ಯಾತ್ರ ಮಾತಾಡ್ತಿದ್ಯಾ ನೀನು? ಈ ಹಾವನ್ನು ಕೊಂದಿದ್ದು ಪಾಪದ ಕೆಲಸ ಇಲ್ಲ. ಈ ನನ್ನ ಮಗನ ಹಾವು ನಮ್ಮ ಅಪ್ಪ ಮನೆ ಕಚ್ಚಿ ನುಂಗು ಬಿಡ್ತು. ನಾಳೆ ನನ್ನ ನುಂಗತ್ತಲ್ಲ, ನುಂಗ್ಲಿ ಬಿಡು. ನಮ್ಮ ತಾತ ಉತ್ತಾಕಿ ಸಾಕಿದ್ದಕ್ಕೆ ನಮ್ಮಪ್ಪ ಮನೆ ಹುಟ್ಟೋದು. ಈ ವಿಷ ತುಂಬಿದ ಹಾವು ನಾಳೆ ನನ್ನ ವಂಶಕ್ಕೆ ಅದೇನು ಮಾಡ್ತದೆ ಮಾಡಿ ಬಿಡು, ನೋಡೇ ಬಿಡ್ತು. ಕಟಿಕ್ ಮಾತ್ರ ಎಷ್ಟು ಕಣ್ಣೀರು ಸುತ್ತಿದ್ರಿ ಏನ್ ಲಾ ಬರ್ತದೆ? ನೀನ ಸ್ವಾಮಿ ಇಚ್ಛೆ ಇದ್ದಂಗಾಗ್ಲಿ. ಹೋಗಲು ಹೇಳ್ತೀನಿ, ಒಸಿ ಕೈ ಮಾಡು. ಯಾವ್ದು ಆಚೆ ಬರ್ತೀನಿ, ಹೋಗೋಣ ಆಚೆ ಕಳಿಸ್ಬೇಡ.
ಮಕ್ಕಳೆಲ್ಲ ಸಾಲು ಸತ್ತೋಯ್ತು. ಏನ್ ಮಾಡ್ಬೇಕು ಅಂತ ದಿಕ್ಕೆ ಗೊತ್ತಾ ಇಲ್ಲ. ಲೋ ಬೋರ, ಒಂದ್ ಕೆಲಸ ಮಾಡ್ಲಾ? ಇವತ್ತೇ ನೀನು ನಿನ್ನೆಂದ್ರು ಹೋಗಿ ಉತ್ತುತ್ತ ಪೂಜೆ ಮಾಡ್ಕೊಂಡು ತಪ್ಪೊಪ್ಕೊಂಡು ಬಾ. ಚಂದ ಕೇಳ್ದ ಬಿಡು. ಆ ಅವನು ವಂಸಾನ ಹಾಳು ಮಾಡಕ್ಕೆ ಅದಕ್ಕೊಂದು ಪೂಜೆ ಮಾಡಿ ಕ್ಷಮೆ ಕೇಳ. ಲೋ ಬೇಡ ಕಣ್ಲ, ಹಠ ಮಾಡಬೇಡ. ನೋಡು, ಅದೇನು ಗ್ರಹಚಾರನೋ ಏನೋ, ಇದ್ದ ಆಸ್ತಿನೆಲ್ಲ ಕಳ್ಕೊಂಡೆ, ಇದ್ದ ಆ ಹಸನು ಹೋಯ್ತು. ನೋಡು, ಇನ್ ಮುಂದೆ ಕೆಟ್ಟದು ಅನ್ನೋ ದಾಡ್ಕಂಡ 1000 ಜನ ವೈರತ್ವ ಮಾಡ್ಲಿ, ಅದನ್ನ ತಡ್ಕೋಬಹುದು ಕಂಡ. ಆದ್ರೆ ನಾಗಪ್ಪನ ಮ್ಯಾಗ ವೈರತ್ವ. ನೀ ಸುಮ್ಕಿರು. ನನ್ನ ಮನೇಲಿ ಅದೇ ಬರ್ಬೇಕು ನೋಡೇ ಬಿಡ್ತೀನಿ. ನಾನ್ ಮಾತ್ರ ಆಗುತ್ತಾ ಕ್ಷಮೆ ಕೇಳಕ್ಕಿಲ್ಲ. ಲೋ, ನನ್ ಮಾತು ಕೇಳೋ, ದೇವ್ರ ಮ್ಯಾಗ ನಂಬಿಕೆ ಇಡೋ. ಲಕ್ಷ್ಮಿ, ತಿನ್ನಕ್ಕೆ ವಾಪಸ್ ಬಿಡ್ತಾನೆ ಬಾ. ఏంటి మక్క ಆಗ್ಲಿ ಕಣವ. ಯಾಕೆ ಅವೆಲ್ಲ ಮಾತಾಡ್ತೀಯ? ಖಂಡಿತ ಔಷಧಿ ಕೊಡ್ತಾರೆ. ಎಲ್ಲ ಸರಿ ಹೋಗುತ್ತೆ. ಸಾಕವ ಸಾಕು. ಚಿಕ್ಕು, ಬೇರೆ ಸಾಕಾಯ್ತೇನು? ಈ ಕಡೆ ನಗ್ತೀಯ? ಬಾರ್ಲಾ, ಮೇಲ್ ಕೂತ್ಕೋ. ಇಲ್ಲೇ ಕುತ್ಕೋತೀನಿ ಬಿಡು. ಯಾಸಕ್ಕೆ ನೀನಾದ್ರೂ ಬಾರ್ಲಾ ಚಿಕ್ಕ. ಬಾ. ಎರಡು ವಾರಕ್ಕೇನೆ ಮಗ ಆಗಿರೋ ಊಟ್ ನೋಡು. ನಾನು ಹೇಳ್ದಂಗ್ ಮೊದಲು ಇನ್ನೊಂದು ಮದುವೆ ಮಾಡ್ಕೊ. ಮಗನಾದ್ರೂ ನೋಡ್ಕೊಳಕ್ ಬೇಡವಾ? ಯಾಕೆ ಯೋಚನೆ ಮಾಡ್ತೀಯ? ದೊಡ್ಡಿತಾವಿರೋ ಗದ್ದೆನ ಮಾಡ್ಕೊಂಡಿರುವಂತೆ. ಏನ್ಲಾ?
ಆಯ್ತಾನೆ. ನಿಮ್ಗೆ ಬಾಯಿಗೆ ಬಂದದ ನೀರು ಹಾಕಿ ಹಾಲು ಕೊಟ್ಟು ನನಗೆ ಹಾಲು ಕೊಡೋದಕ್ಕಿಲ್ಲ, ಮುಖ ವಹಿಸಿ ಜೋಪಾನ ಇರಬೇಕು. ಅದೇ ನನ್ನ ಮನಸ್ಸಿಗೆ ಸಮಾಧಾನ. ಇಲ್ಲಿ ಸಾಯ್ಬೇಕಾದ್ರೆ ಅದಕ್ಕೆ ಕೊಡ್ಸಕ್ಕೆ ನಾ ಬಂದಿರೋದು ನಿಮ್ಮ ಮಗ ನೋಡ್ಕೊಳತ್ತಾನೆ. ಅದೆಲ್ಲ ಮುಂದಿನ ಕತೆ, ಈಗಿನ ಕತೆ ನೋಡಿ ಮೊದಲು. ಇದಕ್ಕೆ ನಿತ್ಯ ಬರ್ತದೆ.
ಅಯ್ಯೋ ಕೊನೆಗೂ ಅಡ್ದಿಲ್ಲ ಆವಿನ ಸೇರಿ ತುತ್ತಾದಲ್ಲೋ ಬೋರ 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 ಚಂದ್ರವ್ವ ಬೋರೇಗೌಡ ಸತ್ತದ್ದು ಊರಿಗೆಲ್ಲ ದುಃಖವೇ. ನಿಜಾನೇ. ಅದಕ್ಕೆ ಗೌಡ ಹೇಳ್ದಂಗೆ ಹೇಳು, ಇಲ್ಲ ಅವರ ಮನೇಲೇ ಇರು. ಇಲ್ಲೇ ಯಾಕೆ ಅದೇ ಮನೆಯಾಗೆ ಇರ್ಲಿ ಬಿಡ್ರಿ. ಯಾರು ಇಲ್ಲದೆ ಮನೆ ಬಿಕ್ಕೊಂಡ್ಬೇಕು. ಚಂದ್ರವ್ವ ನೀ ಅಲ್ಲೇ ಇದ್ರು ಯಾವತ್ತೂ ನೋವು ಪಡ್ಬೇಕಾಗಿಲ್ಲ. ಗೌಡ್ರು ಹೇಳೋದು ನಿಜಾನೇ. ನೀವೆಲ್ಲ ಹೆಂಗ್ ಹೇಳ್ತೀರೋ ನಾನು ಹಂಗೆ ಮಾಡ್ತೀನಿ. ನಾನು ಇಂತ ಹೇಳಕ್ಕಿನ 4 ಜನ ಹೇಳಿದ್ರೆ ಸರಿ ಹೋಯ್ತದೆ ಅಂತ ಇವ್ರನ್ನೆಲ್ಲ ಕರೆಸ್ತೆ. ಆಮ್ಯಾಕಿಂದ ಒಂದ್ ಒಳ್ಳೆ ದಿನ ನೋಡ್ಕೊಂಡು ಮಗನ್ ಕರ್ಕೊಂಡು ಉತ್ತುತ್ತ ಪೂಜೆ ಮಾಡ್ಕೊಂಡ. ಹಂಗೆ ಮಾಡವ. ನಾನು ಎಲ್ಲರಿಗೂ ತಿಳಿಸ್ತೇನೆ, ನೀವು ಊರಿಗೆಲ್ಲ ತಿಳಿಸಿ ಆಗ್ಲಿ. ಅವತ್ ಪರವ್ ಇಟ್ಕೊಂಡ್ಬಿಡವ. ಆಗ್ಲಿ ಗೌಡ್ರೆ, ಬರ್ತೀನಿ ಬರ್ತೀನಿ, ಗೌಡ್ರೆ. ನಮಸ್ಕಾರ. ನಮಸ್ಕಾರ. ಅಲ್ಲ ಚಂದ್ರಿನಿ ಅತ್ತ ಮನೇಲಿ ಇರಿಸ್ಕೋಬೇಕು. ಕೆಲಸ ನೋಡೆ, ಅವತ್ತಿನಿಂದ ನೀನು ಅದೇ ರಾಗ ಆಡ್ತಾ ಇದೀಯ. ಯಾಕೆ ನಿನ್ಕಿಂತ ದುರ್ಬುದ್ಧಿ ಬಂತೆ? ಇವಾಗ ನಾನೇನ್ ಬೇಡ ಅನ್ನ ಕರ್ಕೊಂಡ್ ಬಂದು ಇಲ್ಲೇ ಇರಿಸ್ಕೊಳ್ಳಿ. ಊರ್ ಜನ ಅನ್ಕೊತಾರೆ ಅಂತ ನಾನ್ ಬೇಡ ಅಂದೆ. ಯಾವ ನನ್ ಮಗ ನಿನಗೆ ಆ ಸುದ್ದಿ ಎತ್ತೊಂದವನು? ನಾ ಮನೆ ಕೊಂತೀನಿ, ನೀ ಅದನ್ನೇ ಯೋಚನೆ ಮಾಡಿಕೊಂಡು ಕೆಲಸ ಮಾಡಬೇಡ. ನಾ ಮನೆ ಕೊಟ್ಟಿನಿ, ನೀವು ಯೋಚನೆ ಮಾಡಿಕೊಂಡು ಕೆಲಸ ಮಾಡಬೇಡ ಅಂದೆ. ದೇವರ
ಬೇರೊಂದಿರಲು ಮಾನವನಿನ್ನಲ್ಲಿ ಅಪಟ ಮಾನವನಿನ್ನಲ್ಲಿ ಅಪಟ ಬಾಲನ ಬೆಳಗಿನ ಸ್ವಾಮಿಯನ್ನು ಕುಳಿತಿರುವ ಬಾಲನ ಬೆಳಗಿನ ಸ್ವಾಮಿಯನ್ನು ಕುಳಿತಿರುವ ದಾಂಪತ್ಯ ಜೀವನ ಜೊತೆಗೂಡಿರಲು ದಾಂಪತ್ಯ ಜೀವನ ಜೊತೆಗೂಡಿರಲು ಕರುಣೆಯಿಲ್ಲವೇ ದೇವನೇ ಕರುಣೆಯಿಲ್ಲವೇ ದೇವನೇ ಮಾನವ ಜೀವಿಯು ಕನ್ನಡ ಬಾಳಲಿ ಮಾನವ ಜೀವಿಯು ಕನ್ನಡ ಬಾಳಲಿ ಕಂದಿಹ ಸತ್ಯಗಳೆನಿಕೋ ದೇವರ ಸಂಕಲ್ಪ ಬೇರೊಂದಿರಲು ಕಲ್ಪ ಬೇರೊಂದಿರಲು ಮಾನವನಿನ್ನಲ್ಲಿ ಅಪಟ ಮಾನವನಿನ್ನಲ್ಲಿ ಅಪಟ ಯಾಕೆ ಹೋಗಿದ್ದೆ ಸಂತೂರ್ ಬಂದಿದ್ದೆ ಅಲ್ಲಿ ನಿನ್ನ ನೋಡ್ದೆ ಸರಿ ಬಾ ಹೋಗುವ ಈ ವಯಸ್ಸಿನಾಗೆ ಯಾರು ನಿಂಕಿಂತೂ ಕಷ್ಟ ಕೊಡ್ಬಾರ್ದಾಗಿತ್ತವ ನಾನ್ ಕೇಳ್ಕೊಂಡ್ ಬಂದಿದ್ದಕ್ಕೆ ಯಾರೇನ್ ಮಾಡಕ್ಕಾಯ್ತದೆ ಹಂಗೆ ಅಂತ ನೀನು ಎಷ್ಟ್ ದಿನ ಈ ಕಾಲ ಕಳಿತೀಯ ಗೌಡ್ರಿ ನಾನು ಯಾಕೆ ಈ ವಿಷಯ ಕೇಳಿದೆ ಅಂದ್ರೆ ನನಗ್ ಗೊತ್ತಾಯ್ತು ಬಿಡ್ರಿ ಚಿಕ್ಕ ಏನ್ಲ ಚಿಕ್ಕವ್ವ ಅಪ್ಪಯ್ಯ ಬಂದ್ರು ಚಿಕ್ಕ ಪ್ಲೇಟೆ ತಗೊಂಡೋಗಿ ಕೆಂಪನ್ ಹೋಟ್ಲಿಗೆ ಒಂದು ಟೀ ತಗೊಂಡ ಚಂದ್ರಿ ನಿನಗೆ ಹೆಂಗೈತೆ ಜ್ವರ ಇತ್ತು ಇವಾಗ ಬಿಟ್ಟೋಯ್ತು ಲೋ ಕೆಂಪ ಚಿಕ್ಕ ಬಂದ ನೋಡ ಏನ್ಲ ಬೇಕು ಒಂದ್ ಟೀ ಕಾಸು ಕೊಡ್ಲ ಲೋ ಚಿಕ್ಕ ನಿನ್ ಚಿಕ್ಕ ಒಂದೇನಾ ಅಲ್ಲ ಅಪ್ಪಯ್ಯಂಗೆ ಪ್ರಾಣ ನೋಡಿ ಕಂಡ್ಲ ಓಹೋ ತಗೊಳ್ಳ ಹುಸಿ ಇಲ್ಲೇ ಕೂತ್ಕ ಆಮೇಲೆ ಗೊತ್ತಾಯ್ತತಿ ನೋಡೋಣ ನೋಡಿ ಒಂದ್ ಲೋ ಕೆಂಪ ಟೀ ತಗೊಂಡ್ ಬರ ಟೀ ನೀನೇ ಕುಡ್ಕೊಂಡ್ಬಿಡ
ಶಿಷ್ಯ ನೋಡ್ಲಾ? ಓಹೋ, ಹಿಂಗೋ ಇಸ್ಯ ಗೌಡಾಟ ಬೋ ಆಗೋಯ್ತು. ಚಂದ್ರಿ ಮುಂದೋಗಿ ನಮ್ಮೂರ್ನಾಗ ಇರ್ಸೋದ್ ಬೇಡ ಅಂತ. ಮುಂದೆ ಊರ್ನಾಗಿದ್ರೆ ಊರಿಗೆ ಲತ್ತೆ ಬೆಳೀತದೆ, ಇಲ್ಲಾಂದ್ರೆ ಗೌಡ ಸಂಸಾರ ಹಾಳಾಗೂ ಇರ್ಲಿ. ಊರ್ನಾಗಿನ ಹುಡುಗನ್ನು ಹಾಳು ಮಾಡ್ತಾಳೆ ಆ ಚಿನಾಲಿ. ಚಿಕ್ಕ ಇಲ್ಲೇ ಇರ್ತಾವನೆ. ಚಂದ್ರವ್ವ ಎತ್ಲಾಗ ಹೊಂಟೋಗವಳೆ, ಅದಕ್ಕೆ ಆಯ್ತಾ? ಧರ್ಮಚಿತ್ರ ಆಗೋಯ್ತು. ಸುಮ್ಕೆ ಕೆಲಸ ಮಾಡೆ. ಊರ್ ಕಡೆ ಎಲ್ಲ ಸೌಖ್ಯನಿದೆ ಆಪ್ನರೆ? ಹ್ಞೂನ್ರಿ. ಹುಡುಗಿನ ನೀವು ಮಾಡ್ಕೊಳ್ಳೋದಾದ್ರೆ ನನ್ನ ಆಸ್ತಿನಾಗೆ ಅರ್ಧ ಆಸ್ತಿ ಬರ್ಕೊಡ್ತೀನಿ. ಸರಿ ರೀ. ಹುಡುಗಿನ ಕರೆಯವ್ವ, ನೋಡವ್ವ, ಆಮೇಲೆ ಮಾತಾಡವ್ವ. ಇದೇನ್ ಕತ್ನಾಗೆಲ್ಲ ಬೆಳ್ಬಣ್ಣಗೈತೆ ಎಲ್ಲ? ಅದಕ್ಕೆ ಗೌಡ್ರು ಆಸ್ತಿನೆಲ್ಲ ಬರ್ಕೊಡ್ತೀನಿ. ನೀವು ಯಾವತ್ ನೀವು ನಿಮ್ಗೆ ಯಾಕೆ ಮಾತು? ಈ ತುಣ್ಣುಡಿಗೆ ಬೇಡ. ಬಾರ ಬಾರ. ಒಪ್ಕೊಳಕ್ಕಿಲ್ಲ, ಬ್ಯಾಡಂದ್ರೆ ಯಾರು ಕೇಳಕ್ಕಿಲ್ಲ. ಸುಮ್ಗೆ ಪೀಡಿಸ್ತೀರ. ಅದ್ರ ಬದಲು ನನ್ನ ಪಾಡಿಗೆ ಏನು ಬಿಟ್ಟಿದೆ. ಕೇರೆ ನಾವು ಬಾಗಿನ ನೋಡ್ಕೊಂಡು ಸತ್ತೋಗ್ತೀನಿ. ನಿಂಗಿರೋದು ಅದೊಂದೇ ದಾರಿ. ಕಣ್ಣು ಮದುವೆವರೆಗೂ ಅಂಟ್ಕೊಂಡಿರ್ತದೆ ಅಂತ ಹೋಗ್ಬಿಡ್ತಾರೆ. ಅದಕ್ಕೆ ನೀವು ನನ್ನನ್ನು ಮುಡ್ಸ್ಕೋಬೇಡ್ರಿ. ಚಿಕ್ಕಯ್ಯ, ಬಾಯಿ ಕೂತ್ಕೋ. ಸೀನಾ, ಅದು ಒಳ್ಳೆ ಚಿಕ್ಕಯ್ಯ. ಹಂಗೆ ಒಂದೆರಡು ಬೋರ್ಡ್ ಹಾಕ್ತಾರಲ್ಲ. ಬೇಡ ಬಿಡು. ಟೀನೇ ತರ್ತೀನಿ. ಯಾಕೋ ಒಂಥರ ಇದೆಯಾ? ಆಮ್ಯಾಕೆ ವಿಚಾರಿಸೋಣ, ಮೊದಲು ಟೀ ತಗೊಂಬ.
ಯಾಕ್ಲಾ ತಪ್ಪಿದ್ಯಾ? ಯಾಕೂ ಇಲ್ಲ ಕಣ, ಸುಮ್ಕೆ. ಚಿಕ್ಕಯ್ಯ ಬರ್ತಾ ಬರ್ತಾ ಒಂದು ಯೋಚನೆ ಮಾಡ್ತಾವನೆ. ಹೂ ಕನ್ಸಿಲ್ಲಣ್ಣ, ನಮ್ ತಾವು ಹೇಳಕ್ಕಿಲ್ಲ ಅಂತಾನೆ. ಮಲ್ಟಿಗೊಳ್ಳ ಚಿಕ್ಕಯ್ಯ, ಲೇ 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 ಚಿಕ್ಕಯ್ಯ. ಯಾಕೆ ಚಿಕ್ಕ ಹೋಗ್ಬಿಡ್ತೀನಿ? ಏನಾಯ್ತಲ್ಲ? ಏನಾಯ್ತು ಚಿಕ್ಕಯ್ಯ? ಏನಾಯ್ತಲ್ಲ? ಹೇಳಿ ಚಿಕ್ಕಯ್ಯ. ಏನಾಯ್ತಲ್ಲ? ನೀರ್ ಬೇಕು. ನೀರ್ ತಗೊಂಬ. ಏನಾಯ್ತು ಚಿಕ್ಕಯ್ಯ? ನೀರು. ಮತ್ತೆ ಮತ್ತೆ ಏನಾಯ್ತಲ್ಲ? ನಾನ್ ಬೆಡ್ ಮೇಲೆ ಇದ್ದಂಗೆ ಹಾವು ಬಂದ್ ಕಚ್ದಂಗೆ. ಹೌದಾ? ಎಲ್ಲೋ ಕೆಟ್ಟ ಕನ್ಸ್ಕಂಡ್ಯಾ? ಅದೇನ್ ಮಾಡೋದು ಬಿಡು. ಬನ್ನಿ, ದೇವಸ್ಥಾನ ತವ ಸ್ವಾಮಿಯವ್ರು ಬಂದವ್ರೆ, ಎಲ್ರು ಹೋಗ್ಬರೋಣ ಬನ್ನಿ. ನನ್ ಕೋಸಿ ಕೆಲಸ ಐತೆ, ನಾ ಆಮೇಲೆ ಹೋಗ್ತೀನಿ. ನೀವೆಲ್ಲ ಹೋಗ್ಬಿಟ್ಟು ಬಂದ್ರಿ. ಅವ್ರ ಹತ್ರಕ್ಕೆ ಹೋದ್ರೆ ನಂಗ್ ಮದುವೆ ಆಗ್ತದೆ ಅಂತ ಕನ್ಸ್ ಕಾಣ್ತಾ ಇದೀಯ ಅಷ್ಟೇ. ಹಂಗಲ್ಲ ಕಣ, ಬಂದಿರೋ ಸ್ವಾಮಿಯವರು ಜಾನೇ ದೊಡ್ಡವರಂತೆ. ಅವ್ರು ಹೇಳ್ದಂಗೆ ನಡೆದೇ ನಡೀತದೆ. ಇರ್ಲಿ ಇರ್ಲಿ, ಹೋಗ್ಬಿಟ್ಟು ಬಂದ್ರಿ. ಚಿಕ್ಕ ಇರೋ, ನಾನು ಬರ್ತೀನೋ, ಬಾರ. ಒಳ್ಳೆ ಮಾತನಮ್ಮ. ನಿಮ್ಗೆಲ್ಲ ಒಳ್ಳೆ ಮಾಡ್ಕೊಂಡು ಹೋಗಿ ಬನ್ನಿ. ರಾಮಗೂ ಶ್ರೀ ಜೀನಾಂಜನೇಯ ಸ್ವಾಮಿ ಸನ್ನಿಧಿ ಬಂದಿದ್ದೀನಿ. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾನೆ ಸ್ವಾಮಿ. ನನ್ನೊಂದು ಮಾತಾಯ್ತು. ಅದೇನು ಹೇಳು ಮಗು. ನಮ್ಮ ಗಂಗವ್ವನಿಗೆ ತೊಂದರೆಗಾಯ್ತು, ಅದು ವಾಸಿ ಮಾಡೋಕೆ ಏನಾರ ದಾರಿ ತೋರಿಸಿ ಸ್ವಾಮಿ. ತೊಂದರೆಗ ಅಂಟುರೋಗ ಏನು ಅಲ್ಲಪ್ಪ. ರೋಗ ಬಂದರೆ ಎಷ್ಟೋ ಹೆಂಗಸರು ಮದುವೆಯಾಗಿ ಮಕ್ಕಳನ್ನು ಹಿಡಿದಿರುವರು. ಮಕ್ಕಳಿಗೆ ಆ ರೋಗವೇ ಇರುವುದಿಲ್ಲ. ಹಂಗಿದ್ಮೇಕೆ ನಮ್ಮ ಗಂಗವ್ವನ ಮದುವೆ ಆಯ್ತಲ್ಲ ಸ್ವಾಮಿ? ಹಾಗೆಯೇ ಆಗುವುದು. ನಿಮ್ಮ ಆಶೀರ್ವಾದ ಸ್ವಾಮಿ. ಸ್ವಾಮಿ, ಒಂದ್ ಮಾತು. ಹೇಳು ಮಗಳೇ. ನಮ್ ಚಿಕ್ಕಯ್ಯಂಗೆ ನಾಗರ ಒಂದ್ ದೋಷ ಐತೆ ಅಂತಾರೆ, ಅದಕ್ಕೇನ್ ಮಾಡ್ಬೇಕು ಅಂತ ಹೇಳು ಸ್ವಾಮಿ. ಮನೆತನದ ದೋಷ ಇದ್ರೂ ಕೂಡ ನಾಗರ ಪೂಜೆ ಮಾಡಿದ್ದೇ ಆದರೆ ಆ ದೋಷ ಪರಿಹಾರ ಆಗುತ್ತೆ. ನೀನು ಹೋಗಿ ನಾಗರ ಪೂಜೆ ಮಾಡಿ ಧೈರ್ಯವಾಗಿದೆ. ಬರ್ತೀನಿ ಸ್ವಾಮಿ. ಬರ್ತೀನಿ ಸ್ವಾಮಿ. ಸ್ವಾಮಿ, ಜಯ, ಕೆಲ್ಸ ಆಯ್ತೇನೆ? ಅಮ್ಮ ಮಾಡ್ತಾಳೆ. ನಿಂಗೆ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಸರಿ ಬಾ ಒಳಕ್ಕೆ. ಇಲ್ಲ, ನಾ ಇಲ್ಲೇ ಕೂತ್ಕೋತೀನಿ. ಸರಿ ಕೂತ್ಕೋ. ಗಂಗವ್ವ ನೀರು ತತ್ತಾರವ ಕುಡಿಯೋಕ್ಕೆ? ಏಯ್ ಹೋಗು. ಸೂಗಿರು, ನಾಳೆ ಬತ್ತೀಯಾ? ಗಂಗವ್ವ ಹೋಗ್, ಅವಳೇ ಹೇಳು ಹೋಗ್. ಜಯ, ನಿನ್ನ ಹಂಗಾದ್ರೆ ಬುದ್ಧಿ ಬೇಡವಾ? ಯಾಕೆ? ಅದೇನಾಯ್ತು? ದಿನ ಜೈನ್ ಕಳ್ಸು, ಆಮೇಲೆ ನಾನೇ ಅಟ್ಟಿತವ ಕರ್ಕೊಂಡ್ ಬಿಡ್ತೀನಿ ಅಂತ 8 ಸರ್ತಿ ಹೇಳಿ ನಿಂಗೆ ಗೊತ್ತಾ? ಇನ್ನಕ್ಕೆ ದಿನ ಬರ್ತೀನಿ, ನಾ ಹೋಗ್ತೀನಿ, ಅವ ಬ್ಯಾಗ್ ಬಂದ್ಬಿಡು ಅಂದವಳೆ. ಸರಿ ಹೋಗ್ಬಾ. ನಾಳೆಕೇನಾರ ಬರ್ಲಿಲ್ಲ ಅಂದ್ರೆ ಅವನ್ ತಾಕೆ ಬರ್ತೀನಿ. ಇಲ್ಲ ಇಲ್ಲ, ದಿನ ಬರ್ತೀನಿ. ಚಿಕ್ಕಯ್ಯ, ಏನು ಗಂಗವ್ವ? ಗುಡಿ ತಾಕ ಹೋಗಕ್ಕಿಲ್ವಾ? ನಾಳೆ ಹೋಯ್ತೀನಿ. ಓ, ದ್ಯಾವ್ರ ನಾಳೆಕ್ ಬಾ ಅಂತ.
ಕಣಿ ಕಣ್ಣಿನ ಕಡೆ ಬಂದ್ರ ಬಂದ್ರೇನು? ನಾನು ಅದನ್ನೇ ಕೇಳ್ತಾ ಇದೀನಿ. ಬಂದ್ರೆ ನಾನು ನೋಡ್ಕೊಳ್ತೀನಿ, ನೀವು ಹೊಸಿ ಒಳಕ್ ಹೋಗು. ಯಾಕೆ? ಏನ್ ವಿಷಯ? ಗಂಗವ್ವ ತಲೆ ಬಾಚ್ಕೊಳಕಿಲ್ಲ, ಸೀರೆ ಉಟ್ಕೊಳಕಿಲ್ಲ ಅಂತ ಒಂದೇ ಸಮನೆ ಆಟ ಹಿಡ್ಕೊಂಡು ಕೂತವಳೆ. ಇದನ್ನು ಕಿತ್ತಾಕನವ. ಇನ್ಯಾಕೆ ನಿಂಗೂ ನಿಮ್ಮ ಅಪ್ಪನಿಗೂ ಏನೂ ಹೇಳಕ್ಕಿಲ್ಲ. ನಿಮ್ ಇಷ್ಟ ಹೆಂಗ್ ಬರ್ತದೋ ಹಂಗೆ ಮಾಡಿದಂತೆ. ಎದ್ದೇಳವ, ಸೀರೆ ಉಟ್ಕೊಂಡು ತಲೆ ಬಾಚ್ಕ. ಅವ್ವ, ನೆರವೇರಂಗಿದ್ರಿ ಎಲ್ರಿಗೂ ಸಂತೋಷ. ಅದಾಗಕ್ಕಿಲ್ಲ, ಹೋಗಕ್ಕಿಲ್ಲ ಹಂಗಂತ ಹೇಳ್ಬೇಡವ್ವ. ನೀನು ಮದುವೆ ಒಂದಾಗ್ಬಿಟ್ರೆ ನನ್ನ ಹಣೆಯಾಗೆ ಮದುವೆ ಅನ್ನೋದು ಇಲ್ಲ ಕಣವ್ವ. ನಾನು ಸತ್ತೋಗ್ಬಿಟ್ರೆ ಗಂಗ ಇನ್ನೊಂದು ಕಿತ್ತಂಗ ಹೇಳ್ಬೇಡ ಕಣವ. ನೀನಂತೋಗ್ಬಿಟ್ರೆ ಈ ಮನೆಗೆ ನೀನಾಯ್ತವ. ಮಕ್ಕಳ ಫಲ ಅಂತ ನಿನ್ನ ಕೊಟ್ಟು ಅನ್ಕೊಟ್ಟ, ಅದ್ರ ಅವನು ನೋವು ಕೂಡ ಕೊಟ್ಬಿಟ್ಟ. ಎದ್ದಲ್ಲವ ಇನ್ನ ಸುಮ್ಕೆ ನಟ ಮಾಡ್ಕೊಂಡ್ರೆ ಹಂಗೆ ಕಾಳು ನಾಳೆಗೂ ನಿಂಗೆ ಮದುವೆ ಆಗೇ ಆಯ್ತದೆ. ಇದೇ ಕಡೆ ಹಂಗೆ ಆಗಿ ಹೋಗುವ, ಹೋಗು. ಬರ್ಲಿಲ್ವಾ? ಬರ್ಲಿಲ್ಲ ಕಣೋ. ಅವ್ರ ಕರ್ಮನೋ ನಮ್ ಕರ್ಮನೋ. ಬತ್ತೀನಿ ಅಂತಾರೆ, ಬರಾಕೆ ಇಲ್ಲ. ಬಂದವರೆಲ್ಲ ತೊನ್ ಹುಡುಗಿ ಅಂತ ಒಯ್ತಾನೇ ಅವ್ರಿಗೆ. ಚಿಕ್ಕಯ್ಯ, ಈ ಕಿತ ಗಂಡೇ ಬರ್ಲಿಲ್ಲ. ನಿಮ್ ಮಾತು ಕೇಳಿ ಕೇಳಿ ಆಟದ ಗೊಂಬೆ ಆಗ್ಬಿಟ್ಟಿದ್ದೀನಿ ಅಲ್ಲ ಚಿಕ್ಕಯ್ಯ? ಸ್ವಾಮಿ, ರಾಮೇಗೌಡ್ರ ಮನೆ ಎಲ್ಲಿದೆ? ರಾಮೇಗೌಡ್ರ ಮನೆ ಎಲ್ಲಿದೆ? ಯಾಕೆ? ಏನ್ ವಿಷಯ? ನಮ್ಮೂರಿಂದ ಬಂದು ಬರುತ್ತೆ ಅಂತ ಹೇಳಿದ್ವಿ. ಓ, ನಾವು ಬೆಳಗ್ಗೆ ಅದನ್ನೇ ಕಾಯ್ತಾ ಇದ್ವಿ. ಬನ್ನಿ, ಬಂದದ್ದು ಭಾಳ ಒಳ್ಳೆದಾಯ್ತು. ತನ್ನ ಹುಡುಗಿ ಬೇಡ ಅಂತ ಹೇಳ್ಬ ಅಂದ್ರು. ಯಾಸಕ್ಕು ಉಣ್ಕೊಂಡೋಗಿರಂತೆ. ಬನ್ನಿ. ಬೇಡ್ರಿ, ತನ್ನಿರೋ ಹುಡುಗಿ ಮನೆಯಲ್ಲಿ ಉಣ್ಣೋದಂದ್ರೆ ಏನ್ರಿ? ಬೇಡ್ರಿ. ಏನಂದ್ರೆ ತನ್ನ ಹುಡುಗಿ ನೋಡು, ಅವ್ರ ಜೊತೆ ನಾನು ಬೆಳೆದೀನಿ, ಉಂಡ್ತೀನಿ. ಯಾವುದಕ್ಕೂ ಅನ್ನದ ಗುಣ ಇರ್ಬೇಕು. ಬಂದಾರಿ ನೋಡ್ಕೊಂಡು ಹೋಗ್ಬಿಡು. ಬಾ ಚಿಕ್ಕಯ್ಯ, ಸುಮ್ಕೆ ಯಾಕೆ ಜಗಳ? ಬಿಡು. ಓ, ಏನೋ ಬಂದ್ಬಿಟ್ಟ ಇಲ್ಲಿ. ನಾನು ನೋಡ್ತಾ ಇದೀನಿ, ಏನೇನೋ ಮಾತಾಡ್ತಾನೆ. ಅದ್ಯಾಕವ ಹಂಗ ಅಳ್ತಿದೀಯಾ? ಅವ ನಂಗೆ ಈ ತೊಂದಿರುತ್ತಾನೆ
ಯಾರು ಮದುವೆ ಆಗದೆ ಇರೋದು? ಇಲ್ಲ ಕಣ್, ಸುಮ್ಕಿರವ. ನಿನ್ ಮದ್ವೆ ಆಗೇ ಆಯ್ತದೆ. ನನ್ ಮದ್ವೆ ಆಯ್ತದೆ ಆಯ್ತದೆ ಅಂತ ಕೊರ್ಗಿ ಕೊರ್ಗಿ ನನ್ನ ಮೈಯೆಲ್ಲ ಕರ್ಗೋಯ್ತು ಕಣವ್ವ. ಗಂಗಾ, ಏನಾಯ್ತು ಬಾ? ಏನಾಯ್ತು 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 ಬಾ? ಗಂಗಾ, ಏನಾಯ್ತು ಬಾ? ಏನ್ ಗೊತ್ತಾಗಲಿಲ್ಲ, ಗಿರ್ರಿ ಅಂತ ಸುತ್ತ ಬಿಡ್ತು. ಹೌದಾ? ಅದೇನಾಗಕ್ಕಿಲ್ಲ, ಓಸಿ ಮಲಿಕ್ಕೋ, ಎಲ್ಲ ಸರಿ ಹೋಯ್ತದೆ. ಅಪ್ಪಯ್ಯ, ಏನವ? ಅವ ಹಿಟ್ಟೊತ್ಕೊಂಡೋದಿಲ್ಲ. ಹ್ಞೂ ಕಣವ, ನೀನು ಉಂಡಾಳವ. ನಕ್ಕವ, ಬಾ ನಕ್ಕ ಬಾ. ನಾ ಆಗ್ಲೇ ಉಂಟಾಯ್ತವ. ಗದ್ದೆ ತಾಕ್ ನಾನು ಬರ್ತೀನಪ್ಪಯ್ಯ. ಹ್ಞೂ ಕಣವ. ನಾಲ್ಕು 2 ತಗೋ. ಚಕ್ಕ, ಚಕ್ಕದ ಕೈ ಭಾರ, ಭಾರದ ಕೈ 2. ಚಕ್ಕ 1 2 3 4 5 6 7 8. ಭಾರದಕ್ಕೆ ಎಷ್ಟು ಗಂಗವ್ವ? 2 ಕಣ್ಣು. ಈ ಸಲ ನೀನೇ ಸೋತ. ಇಲ್ಲಪ್ಪ, ನೀನ್ ಅಂಡ ಕುಚ್ಚಿ ಆಡ್ತೀಯ, ಕಾಯಿನ ಸರಿಯಾಗಿ ಬಿಡಕ್ಕಿಲ್ಲ. ನೀ ಸೋತ್ಬಿಟ್ಟೆ ಅಂತ ಏನೇನೇ ಹೇಳ್ಬಿಡ್ತೀಯ. ನನ್ ಬಾಳೆ ಸೋಲಿ ಇನ್ನ ಆಟದಾಗೆ, ಅದ್ರಾಗೂ ಸೋಲೆ. ಯಾವಾಗ ಬಂದೆ ಜಯ? ಅವಾಗಲೇ ಬಂದೆ, ಕುತ್ಕೋ. ನೀನು ಚಿಕೆಯಿಂದ ಆಟ ಆಡೋರಂತೆ. ನೀನ್ ಸೋತಂಗೆ ನಾನ್ ಸೋಲಕ್ಕಿಲ್ಲ ಗಂಗಾ, ನಾನ್ ಗೆದ್ದೇ ತೋರ್ತೀನಿ. ಅದ್ ಸರಿ, ಇಟ್ಲ ಕುತ್ಕೋ ಬಾ. ಅಲ್ಲಿ ಕುತ್ಕೊಂಡ್ರೆ ಹೆಂಗಾಡ್ತೀಯ? ಗಂಗವ್ವ, ಔಷಧ ಬಾ, ಕುಡ್ಕೊಂಡು ಮನೆಗೆ. ಮತ್ತೆ ಬಿಟ್ಟೆ, ತಂದೆ ತಾಳು. ಯಾಕೆ ನೀವು ಸರಿಗಿಲ್ವಾ? 3 ದಿನದ ಜ್ವರ. ಸಿಗ್ತಾನವಾ? ಇದು ತಂದೆ. ನಾ ಹೋಗ್ತೀನಿ ಗಂಗಾ. ಕೂತು ಕೂತು ಬೇಜಾರಾಯ್ತು, ಬಂದೆ. ಯಾಕೆ ಆಡಕ್ಕಿಲ್ವಾ? ಇನ್ನೊಂದ್ ಕಿತ್ತ ಆಡ್ತೀನಿ, ಬಿಡಕ್ಕಿಲ್ಲ. ಹಾ, ನಿಂಗೆ ಆ ತೊಂದ್ರೆ ಹೋಗ್ಬಿಡ್ಲಿ, ಆಮೇಲೆ ಹೋಗ್ಯನ. ಅದಿರ್ಲಿ ಕಡೆ, ಏನ್ ಬಿಂಕ ಅಂತೀಯ? ಮಾತಾಡಿದ್ರೆ ಎಲ್ಲಿ ಮುಚ್ಚಿ ಸಿಡಿಸೋದು ಅಂತ ಮಾತಾಡ್ಸಿದ್ರು ಮಾತಾಡಕ್ಕಿಲ್ಲ. ಈ ತೊಂದ್ರೆ ಮದುವೆ ಮಾಡ್ಬೇಕು ಅಂತ ಇದ್ರಪ್ಪ ಓಡಾಡಿದ್ದು. ಬಂದವರೆಲ್ಲ ಮತ್ತೆ ಮಂಗಳಾರತಿ ಮಾಡಿ ಹೋಗ್ತಾನೇ ಅವ್ರೆ. ಇವನ್ ಮೇಲ್ಗೆ ಅರಷ್ಟೇ ಇಕ್ಕಕ್ಕೆ ಮನೆಯಾಗಿರೋ ಆ ಚಿಕ್ಕನ್ ಬಿಟ್ರೆ ಇನ್ಯಾರು ಇಕ್ಕಾರು ಈ ಜನಿಂದಾಗೆ? ಹೆಂಗವ್ವ? ಸೀತಾ ಅಮ್ಮವ್ವ ಕುಡಿಯಕ್ಕೆ ತಂದೆ. ಶಿವನೇ.
ಜಯ ಅವರ ಹಾಂ ಅಲ್ಲೇ ಅವರೇ. ನಾಳೆ ನಿನ್ನ ಗದ್ದೆ ಕರ್ಕೊಂಡು ಹೋಗ್ತೀನಿ. ಏಕೆ? ನೀನೊಬ್ಬಳೇ ಅಡ್ಡಿತಾದ್ರೆ ಬೇಜಾರಾಗಿಲ್ವಾ? ಅದಕ್ಕೆ ನೀನು ಬಾ. ಹಂಗಂತ ನಂಬ್ಕೊಂಡಿರೋ ಜಯನ್ ಕೈ ಬಿಟ್ಬಿಡ್ತೀಯಾ? ಓ, ನಿಜವಾಗ್ಲೂ? ಇನ್ನೆಷ್ಟು ಕಿತ್ತನವ ಹೇಳೋದು? ಕಾಣೋ ನನಗೂ ನಿನ್ ಸುಖ ನನ್ ಸುಖ. ಇವನ್ ಮೇಲೆ ರಸ್ತೆ ಇಕ್ಕಕ್ಕೆ ಮನೆಯಾಗಿರೋ ಆ ಚಿಕ್ಕನ್ ಬಿಟ್ರೆ ಇನ್ಯಾರು ಇಕ್ಕಾರು ಈ ಹೆಣ್ಣಾಗೆ? ಮೈನ ಜ್ಞಾನ ಇದೆಯಾ ಹಿಂಗೆ? ನಾನು ಚಿಕ್ಕ ಕಣವ. ಹೆಂಗವ ನಿಂತ್ಕೊಳ್ಳವ, ಜಾರಿಗೆ ನಿಂತ್ಕೋ.
ಬಿಟ್ಬಿಡು ಚಿಕ್ಕಯ್ಯ. ನಿನ್ನಿಂದ ಎಲ್ಲರಿಗೂ ತೊಂದ್ರೆ. ಅವ್ವ ಅಪ್ಪ ಎಲ್ಲ ನನ್ನ ಯೋಚನೆನಾಗೆ ಕೊರಗ್ತಾವೆ. ಇದಕ್ಕೆಲ್ಲ ಇರೋದು ಒಂದೇ ದಾರಿ. ನೀನ್ ಸತ್ತೋಗ್ಬೇಕು ಚಿಕ್ಕಯ್ಯ, ನೀನ್ ಸತ್ತೋಗ್ತೀನಿ. ನೀನ್ ಸಾಯ್ಬೇಕು ಅಂದ್ರೆ ನಾನ್ ಬಿಡ್ಬೇಕಲ್ಲ. ಚಿಕ್ಕಯ್ಯ, ನಿನ್ ತೊಂದ್ರೆ ರೋಗ ಐತೆ. ಬಂದವರೆಲ್ಲ ತೊಂದ್ ಹುಡ್ಗಿ ಅಂತ ಹೋಯ್ತಾನೇ ಅವ್ರೆ. ಅದಕ್ಕೆ ನೀನು ಕಾಳನ ಮೇಲೆ ಆಣೆ ಇಟ್ಟು ನಂಗೆ ಆಸೆ ತೋರಿಸಿ ಆ ಹಳ್ಳಿಕ್ಕಿಂತ ದೊಡ್ಡ ಹಳ್ಳಿದಾಗ ಕಳ್ಸಿದೀಯ. ನಂಗೆ ಗೊತ್ತು ಚಿಕ್ಕಯ್ಯ, ನೀನ್ ಮಾಡೋದಿಲ್ಲ. ನಂಗೆ ಚಂದಾಗ್ ಗೊತ್ತು. ಗಂಗವ್ವ, ದಿಟ್ಟವಾಗಿ ಹೇಳ್ತಾ ಹೇಳಿ. ನೀನ್ ಬಾಳ್ ಚಂದಾಕಾದ್ರೆ ನಿನ್ ಬಾಳು ತಿಳ್ಕೊಂಡಿಲ್ವಾ? ನೀನೇ ಹಿಂಗೆ ಹೇಳಿದ್ರೆ ನೀನು ಹೇಳಿ. ನಿಮ್ಮ ಹುಡುಗಿರೆಲ್ಲ ಹೇಳ್ತಾರೆ ಏನಂತ ಗೊತ್ತಾ? ಈ ಮೈಗೆ ಅರ್ಶನ ಹಾಕ್ಬೇಕು ಅಂದ್ರೆ ಮನೆನಾದ್ರೂ ಚಿಕ್ಕಯ್ಯ ಬಿಟ್ರೆ ಇನ್ಯಾರಿ ಕಾರು ಅಂತಾರೆ. ನೀನು ಮಾಡ್ತೀಯ? ಗಂಗವ್ವ ಗಂಗವ್ವ ಅಂತ ನನ್ ಕೂಗಿ ನನ್ನ ಮನಸ್ನಾಸೆನ ಇಂಥವ ತೋಡ್ಕೊಳಕ್ಕೂ ಬಿಡ್ಲಿಲ್ಲ ನೀನು. ಹಂಗಾರಿ ನೀನು ನಾನು ಬಾಳ್ನಾಗೆ ಸೋತು ನಂದಿರೋಳು. ಅನ್ಯಾಕೆ ಈ ಬದುಕು, ಈ ಜೀವ ಯಾರಿಗ್ ಬೇಕು ಚಿಕ್ಕಯ್ಯ? ಹಂಗಿದ್ಮ್ಯಾಕೆ ಇವಾಗ ನಾನೇನ್ ಮಾಡ್ಲಿ ಗಂಗವ್ವ? ನೀನು ನಿನ್ ಪಾಡ್ಗೆ ಇದ್ಬಿಡು. ನಾನು ನಿಂಗಿರೋ ತೊಂದ್ರೆ ಆಗಾನ ಮದ್ವೆ ಆಯ್ತೀನಿ. ಮದ್ವೆ ಆಗಿ ನೀನ್ ಸಾಯೋದಂತೂ ಬೇಡ. ನೀನ್ ಬಾಳ ಸ್ನಾವಕ್ಕೆ ನಾನು ಯೋಚನೆ ಮಾಡ್ತೀನಿ. ಬಾ. la 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 la
ಸುಖನೇ ನನ್ನ ಸುಖ ಕಣವ. ಚಿಕ್ಕಯ್ಯ, ಏನವ? ನಿಮ್ಗೆ ಈ ಬೆಟ್ಟ ಹತ್ತಬೇಕು ಅಂತ ತುಂಬಾ ಆಸೆ ಆಯ್ತದೆ. ಈ ಬೆಟ್ಟ ಏನವ? ನಂದಿ ಬೆಟ್ಟನೇ ಹತ್ತಿಸ್ತೀನಿ ಕಣವ. ನನ್ ಬಾಳೆ ಸೋಲು ಇನ್ನ ಆಟದಾಗೆ ಅದ್ರಾಗೂ ಸೋಲೆ. ಯಾವಾಗ ಬಂದೆ ಜಯ? ಅವಾಗಲೇ ಬಂದೆ. ಕುತ್ಕೋ. ನೀನು ಚಿಕ್ಕಯ್ಯಂದ ಆಟ ಆಡೋರಂತೆ. ನೀನ್ ಸೋತಂಗೆ ನಾನ್ ಸೋಲಕ್ಕಿಲ್ಲ ಬಂದ. ನಾನ್ ಗೆದ್ದೇ ತೋರ್ತೀನಿ. ಜಯ, ಅದ್ಯಾಕ್ ಹಂಗ್ ನೋಡ್ತಾ ಇದೀಯಾ? ಬಾ ಉಳಿಕೆ. ಅವ್ವ ಇಲ್ಲ. ನಾನು ಹೋಯ್ತೀನಿ. ಹೋಗೋನ್ ಯಾಕೆ ಬಂದೆ? ಸಾಯೋ ದಿನ ಆಯ್ತು ಅಂತನಾ? ನಾನು ನೀ ಬರ್ತೀಯ ಅಂತ ಕಾಯ್ಕೊಂಡಿದ್ದೆ. ಬಾ ಉಳಿಕೆ. ಅವ್ವ ಇಲ್ಲ. ಬೇಡ, ನಾನು ಹೋಯ್ತೀನಿ. ಹೋಯ್ತೀನಿ ಅಂತ ಹೇಳಕ್ ಬಂದ? ಜಯ, ನಿನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಯಾಕೆ? ಜಯ, ಹಿಂಗೆ ಹೇಳ್ತೀನಿ ಅಂತ ನೋವು ಪಡ್ಕೋಬೇಡ. ಚಿಕ್ಕಯ್ಯ, ಇದ್ಯಾಕೆ ಇವತ್ತು ಒಂಥರ ಮಾತಾಡ್ತಾ ಇದೀಯಾ? ನನ್ನಿಂದೇನೋ ತಪ್ಪಾಯ್ತಾ? ಇಲ್ಲ ಜಯ, ತಪ್ಪಾಗಿರೋದು ನನ್ನಿಂದ. ಹಿಂಗ್ಯಾಕೆ ನಾನು ಸಿಗಕ್ಕಿಲ್ಲ. ಏನ್ ತಮಾಷೆ ನಿಂದು? ನನ್ ಮುಖ ನೋಡು. ನಿನ್ ಕಂಡ್ರೆ ನನ್ ಪಂಚ ಪ್ರಾಣ. ನಿನ್ಗೇಂತ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಅದು ನನಗೂ ಗೊತ್ತು. ಅದಕ್ಕೆ ನಾನು ಮರ್ತ್ಬಿಡು. ಹಿಂಗು ಬಂದಿದೀಯಾ? ಒಂದ್ ಮುತ್ಕೊಟ್ಬಿಟ್ಟು ಹೋಗು. ತಮಾಷೆ ಆಮೇಲೆ ಮಾಡುವಂತೆ. ಈ ಚಿಕ್ಕಯ್ಯ, ಒಂದ್ ಮುತ್ಕೊಟ್ಬಿಟ್ಟು ಹೋಗ್ಬಾರ್ದಾ? ನನ್ಗೆ ಗೊತ್ತು, ಬಾಯಿನಾಗ ಹೇಳ್ದಂಗೆ ನೀನ್ ನಡೆಯಕ್ಕಾಗಕ್ಕಿಲ್ಲ ಅಂತ. ಗುಡಿ ತಾಕ್ ಬಂದು ದೇವ್ರ ತಾಕ್ ಕೇಳ್ತಾ ಇದ್ಯಾ ಜೈ ಹೆಂಗ್ ಮರೀಲಿ ಅಂತ. ಜಯ, ನೀನೇನೋ ನನ್ನನ್ನು ಮರ್ತ್ಬಿಡು ಅಂದೆ. ಆದ್ರೆ ಮನಸ್ಸಿನಾಗೆ ಇಷ್ಟೋ ಆಸೆ ಇಟ್ಕೊಂಡು ನೀನೇ ನನ್ನ ಭಾಗದ ದೇವ್ರು ಅಂತ ತಿಳ್ಕೊಂಡಿದ್ದೆ. ನೀನು ನಂಗೆ ಮದುವೆ ಆಯ್ತೀನಿ ಅಂತ ಮಾತು ಕೊಟ್ಟಿರ್ಲಿಲ್ವಾ? ನಂಗೆ ಮರಿ ತಿಳಿಸಿರ್ಲಿಲ್ವಾ? ಆ ಚಿಕ್ಕಯ್ಯ ಇವಾಗ ಹಿಂಗ್ ಮಾತಾಡ್ತಾವನೆ ಅಂದ್ರೆ ನಂಗೆ ನಂಬೋಕೆ ಆಯ್ತಿಲ್ಲ. ನಾನೇನಾರ ತಪ್ಪು ಮಾಡಿದ್ರೆ ನೀನಿಂಗ್ ಮಾಡ್ದೆ ಅಂತ ಹೇಳು, ನಾನು ತಿದ್ಕೋತೀನಿ. ತಪ್ಪು ನೀನ್ ಮಾಡ್ಲಿಲ್ಲ, ತಪ್ಪು ಮಾಡಿರೋನು ನಾನು. ಏನ್ ಮಾಡ್ಲಿ ಜಯ? ನೀನು ನಿನ್ ಮನ್ಸ್ನಾಗಿರೋದನ್ನ ಹೇಳ್ಬಿಟ್ಟೆ. ಆದ್ರೆ ನನ್ ಮನ್ಸ್ನಾಗಿರೋದನ್ನ ಯಾರ ತಾವ್ ಹೇಳಿ? ನನ್ ತಾವ್ ಹೇಳು. ನನ್ ಕೈನಿಗೆ ಏನಾಯ್ತದೋ ಅದನ್ನ ನಿನ್ಗೆ ಅಂತ ಮಾಡ್ತೀನಿ. ಹೇಳು ಚಿಕ್ಕಯ್ಯ. ಜಯ, ಮಗನಿಗೆನ್ನ ಹೆಚ್ಚಾಗಿ ಸಾಕಿ ಬೆಳೆಸೋರನ್ನು ಋಣ ತೀರಿಸ್ಬೇಕು ಅಂತೀವಿ. ಅದಕ್ಕೇನೆ ನಾನಿನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅಂದ್ರೆ ನೀನ್ ಹೇಳ್ತಿರೋದು? ಗಂಡನ್ನ ಏನು ತಂಗಿಗೆ ಮಾಡ್ಕೊಡ್ತೀನಿ. ಯಾರೋ ಮದುವೆ ಆಗಿದೆ ಕಚ್ಚಲ್ಲೇ ಇರೋ ಆ ತಂಗಿಗೆ ಬಯಲು ಬಾಳಿಗೆ ನಾನು ಮಾಡ್ಕೊಡ್ತೀನಿ. ಇಲ್ಲದ ಆ ದೀಪಕ್ಕೆ ಜಯ, ನೀನ್ ಹೆಂಗೆ ಹಾಕಿ ಅದಿ ತಂದಿತ್ತು. ನಿಜವಾಗ್ಲೂ ನನ್ನನ್ನು ಸೇರಿಸಿದ್ರೆ ಜನ ತಾವು ಜಯ,
ಏನದು ಎದ್ದಲ್ರಿ ಗಂಧ ಕಾಣಿಸ್ತಾ ಇಲ್ಲ. ಚಿಕ್ಕ ನೋಡ್ಲ ಅದೇನದು ಅಯ್ಯೋ ಚಿಕ್ಕ ಇದು ಕಾಣಿಸ್ತಾ ಇಲ್ಲ. ಗಂಗವ್ವ 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 la 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 la